ಯಾರ್ಯಾರು ಕಾಂಗ್ರೆಸ್ಗೆ ಓಟ್ ಒತ್ತಿದ್ದು ಜೆಡಿಎಸ್ ಶಾಸಕರ ಸಭೆ ಕರೆದ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅಡ್ಡ ಮತದಾನದ ಭೀತಿ, ಅಡ್ಡ ಮತದಾನ ಆಲ್ರೆಡಿ ಆಗಿರುವಂತದ್ದು. ಯಾರ್ಯಾರು ಕಾಂಗ್ರೆಸ್ಗೆ ಓಟ್ ಮಾಡಿದ್ದು ಜೆಡಿಎಸ್ ಶಾಸಕರ ಸಭೆ ಕರೆದ ಎಚ್.ಡಿ. ಕುಮಾರಸ್ವಾಮಿ. ಸಭೆ ಕರೆದ ಕುಮಾರಸ್ವಾಮಿಗೆ ಬಿಗ್ ಶಾಕ್ ಎದುರಾಗಿದೆ. ಕುಮಾರಸ್ವಾಮಿ ಮೀಟಿಂಗ್ಗೆ 3 ಶಾಸಕರು ಗೈರಾಗಿದ್ದಾರೆ. ನಿರೀಕ್ಷೆಯಂತೆಯೇ ರೆಬಲ್ ಶಾಸಕ ಜಿ.ಟಿ. ದೇವೇಗೌಡ ಗೈರು. 18 ಶಾಸಕರ ಪೈಕಿ ಕೇವಲ 15 ಶಾಸಕರು ಮಾತ್ರ ಭಾಗಿ ಸಭೆಯಲ್ಲಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಆತ್ಮಾವಲೋಕನ ಸಭೆ. ಕುಮಾರಸ್ವಾಮಿ ಸಭೆಗೆ 3 ಶಾಸಕರು ಚಕ್ಕರ್ ಹಾಕಿದ್ರು. ಯಾರು ಕಾಂಗ್ರೆಸ್ಗೆ ಓಟ್ ಒತ್ತಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಶಾಸಕರ ಸಭೆಯನ್ನ ಕರೆದಿದ್ದ ಎಚ್.ಡಿ. ಕುಮಾರಸ್ವಾಮಿ. ಬಟ್ ಅಲ್ಲೊಂದು ಟ್ವಿಸ್ಟ್, ಅಲ್ಲೊಂದು ಶಾಕ್ ಎದುರಾಗಿರುವಂಥದ್ದು ಏನಂದ್ರೆ, ಇರುವಂತ ಒಟ್ಟಾರೆ 18 ಶಾಸಕರ ಪೈಕಿ 15 ಶಾಸಕರು ಹಾಜರಿದ್ರು, ಇನ್ನು 3 ಗೈರಾಗಿದ್ರು. ಅದರಲ್ಲಿ ರೆಬಲ್ ಶಾಸಕ ಅಂದ್ರೆ ಜಿ.ಟಿ. ದೇವೇಗೌಡ ಗೈರಾಗಿರುವಂಥದ್ದು. ನಿರೀಕ್ಷೆಯಂತೆ ಜಿ.ಟಿ. ದೇವೇಗೌಡರು ಇರ್ತಾರಾ ಇರಲ್ವಾ ಅಂತ ಬಂದಾಗ ಇರಲ್ಲ ಅನ್ನುವಂಥದ್ದೇ ಜಾಸ್ತಿ ಯೋಚನೆ ಇರುತ್ತೆ. ಕುಮಾರಸ್ವಾಮಿ ಸಭೆಗೆ ಬಂದವರು ಯಾರು? ವೆಂಕಟ ಶಿವಾರೆಡ್ಡಿ, ಸುರೇಶ್ ಬಾಬು, ಸಮೃದ್ಧಿ ಮಂಜುನಾಥ್ ಕೆ, ನೇಮಿರಾಜ್ ನಾಯಕ್, ಜಿ.ಟಿ. ಹರೀಶ್ ಗೌಡ, ಎಸ್.ಟಿ. ಮಂಜು, ಮಂಜು ಹಾಜರಿದ್ದವರು. ಇನ್ನು ಸ್ವರೂಪ್ ಪ್ರಕಾಶ್, ಭೀಮನಗೌಡ ಪಾಟೀಲ್, ಶರಣಗೌಡ ಕಂದಕೂರು, ಎಂ.ಟಿ. ಕೃಷ್ಣಪ್ಪ, ಬಿ.ಎನ್. ರವಿಕುಮಾರ್, ಕರೆಮ್ಮ ನಾಯಕ್, ವೆಂಕಟ ಶಿವಾರೆಡ್ಡಿ, ಶಾರದಾ ಪೂರ್ಯ ನಾಯಕ್ ಇವರು ಹಾಜರಿದ್ದಂಥವ್ರು. ಬಟ್ 3 ಗೈರಾಗಿದ್ರು. ಅದರಲ್ಲಿ ಜಿ.ಟಿ. ದೇವೇಗೌಡರು ಕೂಡ ಗೈರಾಗಿದ್ರು. ಎಂ.ಆರ್. ಮಂಜುನಾಥ್, ಜಿ.ಟಿ. ದೇವೇಗೌಡ ಮತ್ತು ಎಚ್.ಡಿ. ರೇವಣ್ಣ ಗೈರಾದಿದ್ದಂಥವ್ರು. ಗೈರಾಗಿದ್ದಂಥವ್ರು ಎಂ.ಆರ್. ಮಂಜುನಾಥ್ ಮತ್ತು ಜಿ.ಟಿ. ದೇವೇಗೌಡ, ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಯಾಕೆ ಗೈರಾಗಿದ್ರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಮುಂಚೆಯಿಂದನೂ ಇವರ ರಾಜಕೀಯ ವಲಯದಲ್ಲಿ ಈ ಗೌಡ್ರ ಗುದ್ದಾಟಗಳು ಇದ್ದೇ ಇದೆ. ಅದರಲ್ಲಿ ಜಿ.ಟಿ. ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆಯಂತೆ ಗೈರಾಗಿದ್ದಾರೆ. ಯಾಕಂದ್ರೆ ಜೆಡಿಎಸ್ ಏನೇ ಒಂದು ಸಭೆಯನ್ನ ಮಾಡಿದ್ರು, ಏನೇ ಒಂದು ಸಮಾವೇಶವನ್ನ ಮಾಡಿದ್ರು, ಎಲ್ಲದರಲ್ಲೂ ಕೂಡ ಗೈರಾಗ್ತಾ ಬಂದಂತ ಜಿ.ಟಿ. ದೇವೇಗೌಡ. ಹಾಗಾಗಿ ಯಥಾಸ್ಥಿತಿಯಲ್ಲಿ ಈ ಬಾರಿನೂ ಕೂಡ ಗೈರಾಗಿದ್ದಾರೆ. ಬಟ್ ಎಂ.ಆರ್. ಮಂಜುನಾಥ್ ಹನೂರು ಶಾಸಕ ಇವರ ವಿಚಾರದಲ್ಲೂ ಕೂಡ ಗೈರಾಗಿದ್ದಿರುವಂಥದ್ದು.